ರಾಜ್ಯ ಸರ್ಕಾರ ಕನ್ನಡ ನಾಮಫಲಕ ಅಳವಡಿಕೆಗೆ ಇನ್ನೇನು ಇದೇ ತಿಂಗಳ 28ರಂದು ಗಡುವು ನೀಡಿದ್ದು ನಾವೀಗ ದೇವನಹಳ್ಳಿಯ ಏನು ಬಸ್ ನಿಲ್ದಾಣದಲ್ಲಿರುವಂತಹ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು ಎಷ್ಟು ಅಂಗಡಿ ಮಳಿಗೆಗಳಲ್ಲಿ 60% ಕನ್ನಡ ನಾಮಫಲಕಗಳನ್ನು ಅಳವಡಿಕೆ ಮಾಡಲಾಗಿದೆ ಅಂತೇಳಿ ನೋಡ್ಬೋದು. ಇದು ಏನು ರಾಜ್ಯ ಸರ್ಕಾರ ಇದೇ 28ರಂದು ನಾಮಫಲಕಗಳಲ್ಲಿ 60% ಕನ್ನಡ ಬಳಕೆ ಮಾಡಬೇಕು ಎಂಬ ನಿಯಮವನ್ನು ಈಗಾಗಲೇ ರಾಜ್ಯದಲ್ಲಿ ಕಡ್ಡಾಯವಾಗಿ ಜಾರಿ ಮಾಡಲಾಗಿದ್ದು ಕನ್ನಡ ಭಾಷೆಯ ನಾಮಪತ್ರ ಅಳವಡಿಕೆಗೆ 28ನೇ ತಾರೀಕಂದು ಗಡುವು ನೀಡಲಾಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇದು ಒಂದು ಹೋಟೆಲು. ಈ ಹೋಟೆಲ್ನ ಮುಂಭಾಗದಲ್ಲಿ ಕೇವಲ ಬರೀ ಇಂಗ್ಲೀಷ್ನಲ್ಲೇ ಒಂದು ನಾಮಪತ್ರ ಫಲಕವನ್ನು ಅಳವಡಿಕೆ ಮಾಡಿರುವಂಥದ್ದು. ಜೊತೆಗೆ ಇನ್ನು ಹಲವೆಡೆ ಕೂಡ ಇಂಗ್ಲೀಷ್ ನಾಮಫಲಕಗಳು ರಾರಾಜಿಸ್ತಾ ಇದ್ದಾವೆ. ನಾವು ಈ ಭಾಗದಲ್ಲಿ ಮೊಬೈಲ್ ಶಾಪ್ಗಳಲ್ಲೂ ಕೂಡ ನೋಡ್ಬೋದು. ದೃಶ್ಯಗಳಲ್ಲಿ ಸಾಕಷ್ಟು ನಾಮಫಲಕಗಳು ಇಂಗ್ಲೀಷ್ನಲ್ಲಿದ್ದಾವೆ. ಏನು 60% ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ. 2 ತಿಂಗಳ ಹಿಂದೆ ಕೂಡ ರಾಜಧಾನಿಯಲ್ಲಿ ಏನು ಕನ್ನಡ ಭಾಷಾ ನಾಮಫಲಕಗಳ ಹೋರಾಟ ಕೂಡ ತಾರಕಕ್ಕೇರಿ ಏನು ನಾರಾಯಣಗೌಡ ಬಣದ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಾಕಷ್ಟು ಹೋರಾಟವನ್ನು ಇದೇ ದೇವನಹಳ್ಳಿ ಸಮೀಪದ ಚಿಕ್ಕಜಾಲದ ಸಾದಳ್ಳಿ ಟೋಲ್ ಬಳಿಯಿಂದ ಒಂದು ನಾಮಫಲಕ ಅಳವಡಿಕೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಕೂಡಲೇ ನಾಮಫಲಕವನ್ನು 60% ಅಳವಡಿಕೆ ಮಾಡಬೇಕು, ಇಲ್ಲದೆ ಹೋದಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುತ್ತದೆ ಅಂತೇಳಿ ತಿಳುವಳಿಕೆಯನ್ನು ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ 60% ನಾಮಫಲಕ ಅಳವಡಿಕೆ ಮಾಡಲೇಬೇಕು, ಇಲ್ಲದೆ ಹೋದಲ್ಲಿ ಅಂಗಡಿ ಮಳಿಗೆಗಳ ನೋಟಿಸನ್ನು ಒಂದು ರದ್ದು ಮಾಡುವಂತಹ ಸೂಚನೆಯನ್ನು ಕೂಡ ನೀಡಿತು. ಆದರೂ ಕೂಡ ರಾಜ್ಯ ಸರ್ಕಾರದ ಸೂಚನೆಯಂತೆ ಇದೇ ತಿಂಗಳ 28ನೇ ತಾರೀಕಂದು ಗಡುವು ನೀಡಿದರೂ ಕೂಡ ಇನ್ನೂ 60% ನಾಮಫಲಕಗಳನ್ನು ಅಳವಡಿಕೆ ಮಾಡದೇ ಇರೋದು ಸಾಕಷ್ಟು ಒಂದು ಕನ್ನಡಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹಲವೆಡೆ ಕೂಡ ಇನ್ನೂ ಸಾಕಷ್ಟು ಕನ್ನಡ ನಾಮಫಲಕಗಳು ಅಳವಡಿಕೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡಪರ ಹೋರಾಟಗಾರರು ಕೂಡ ಮಾತು ತಪ್ಪಿದರೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅಳವಡಿಕೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಏನು ಒಟ್ಟಾರೆ ಕನ್ನಡ ನಾಮಫಲಕಗಳ ಅಳವಡಿಕೆಗೆ ಇದೇ ತಿಂಗಳ 28ರಂದು ಒಂದು ಗಡುವನ್ನು ನೀಡಿರುವ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕಿದೆ. ಗಂಗರಾಜ್ ಎನ್, ವಿಸ್ತಾರ ನ್ಯೂಸ್, ದೇವನಹಳ್ಳಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.